आपसे पहले दूसरा बुक किया था, ಹ್ಞೂ ठीक है। तो मुस्लिम था, स्कूल में कैंसिल किया था। ಎಂಥ ಜನ ಗುರು 10-20 ರೂಪಾಯಿ ಕೂಡ ಈ ಥರ ಮಾಡ್ತಾರಾ? ಏನು ಸರ್, ಪ್ಯಾಸೆಂಜರ್ ಬುಕ್ ಮಾಡಿ ಇದು ಕೊಟ್ಟರೆ ಹೆಂಗೆ? ಪ್ಯಾಸೆಂಜರ್ ಬುಕ್ ಮಾಡಿ ಇದು ಕೊಟ್ಟರೆ ಲಾಸ್ಟ್ ಟೈಮು ಡಿಲ್ಲಿಯಲ್ಲಿ ಒಂದು ಇನ್ಸಿಡೆಂಟ್ ನಡೀತು ಗೊತ್ತಾ? ಹಾಂ, ಇಲ್ಲಿ ಕೇಳಿ, ಅಲ್ಲಿ ಏನು ನಡೀತು ಅಂತ ನಾನು ಹೇಳಬೇಕು, ಯಾಕಂದರೆ ಇದು ಮಾಡೋದು ಇಲ್ಲಿಗಲ್ಲು, ಆಯಿತಾ? ಸೊ ಏನಾಯಿತು ಅಂತಂದರೆ, ಒಂದು ರೂಮಲ್ಲಿ ಒಂದಿಬ್ಬರು ಫ್ರೆಂಡ್ಸ್ ಇರ್ತಾರೆ. ಅವ್ರು ಜಗಳ ಮಾಡ್ಕೊಂಡಿರ್ತಾರೆ. ಜಗಳ ಮಾಡಿಕೊಂಡು ಒಬ್ರು ಇದ್ಕೊಂಡು ಚಾಕು ಕಳಿಸು ಅಂತ ಅಂದ್ಬಿಟ್ಟು ಇನ್ನೊಬ್ರಿಗೆ ಫೋನ್ ಮಾಡಿ ಇಡ್ತಾರೆ. ಸೊ ಅವ್ರೇನು ಮಾಡಿದ್ದಾರೆ, ಚಾಕುನ ಪ್ಯಾಸೆಂಜರ್ ಬುಕ್ ಮಾಡಿ ಪಾರ್ಸಲ್ ಕೊಟ್ಟು ಕಳಿಸಿದ್ದಾರೆ. ಪಾರ್ಸಲ್ ಕೊಟ್ಟು ಕಳ್ಸಾದ್ಮೇಲೆ ಅವರು ತೊಗೊಂಡೋಗಿ ಅಲ್ಲಿ ಕೊಟ್ಟಿದ್ದಾರೆ, ಮರ್ಡರ್ ಆಗಿದೆ. ಇವ್ರ ಮೇಲೆ ಬಂದಿದೆ. ಬರೋದು 50 ರೂಪಾಯಿ 60 ರೂಪಾಯಿ ಎಕ್ಸ್ಟ್ರಾ ಬರುತ್ತಪ್ಪ. ಬಟ್ ಪ್ಯಾಸೆಂಜರ್ ಬುಕ್ ಮಾಡಿ ಅದು ಕೊಟ್ಟರೆ ನಮಗೂ ಲಾಸ್ ಅಲ್ವಾ? ಬಟ್ ಚಿಕ್ಕದು ಅಂದರೆ ಇಷ್ಟು ದಪ್ಪದ ಹೆಂಗೆ ಇಟ್ಕೊಂಡು ಹೋಗೋದು? ಯೋಚನೆ ಮಾಡಿ, ನೀವೇ ಯೋಚನೆ ಮಾಡಿ. ಅಲ್ಲ, ಇವಾಗ ಇಷ್ಟು ದಪ್ಪ ಇದೆ ಅಲ್ವಾ, ಇಷ್ಟು ದಪ್ಪ ಇದೆ ಅಲ್ವಾ, ಇಲ್ಲಿ ಹಿಡ್ಕೊಂಡ್ರೆ ಮುಂದೇನೂ ಕಾಣಿಸಲ್ಲ. ಏನಂದರೆ ನೀವು ಅರ್ಥ ಮಾಡ್ಕೋಬೇಕು, ಯಾಕಂದರೆ ನಾವು 1 ರೂಪಾಯಿಗೋಸ್ಕರ ಕಷ್ಟಪಡ್ತಾ ಇರ್ತೀವಿ. ಅದು ಇರಲಿ ಬಿಡಿ. ಚಿಕ್ಕಪೇಟೆಯಲ್ಲಿ ಪ್ಯಾಸೆಂಜರ್ ಬುಕ್ಕಿಂಗ್ ಬಂದಾಗಲೇ ನಂಗೆ ಡೌಟ್ ಬಂತು ಗುರು. 16 ಕಿಲೋಮೀಟ್ರ್ ಇದೆ ಹೆಚ್ಚು ಕಮ್ಮಿ. 17 ಕಿಲೋಮೀಟ್ರ್ ಇದೆ. 17 ಕಿಲೋಮೀಟ್ರಿಗೆ ಎಷ್ಟು ಕೊಡ್ತಾನಪ್ಪ ಅಂದರೆ 160 ರೂಪಾಯಿ ಹೆಚ್ಚು ಕಮ್ಮಿ ಕೊಡ್ತಾನೆ ಪ್ಯಾಸೆಂಜರ್ಗೆ. ಪಾರ್ಸಲ್ಗೆ ಅಮ್ಮ ಅಂದರೂ ಕೂಡ 200 ಮೇಲೆ ಆಗಲ್ಲ ಗುರು 16 ಕಿಲೋಮೀಟ್ರಿಗೆ. 40 ರೂಪಾಯಿಗೋಸ್ಕರ ಈ ಥರ ಮಾಡೋದು ಎಷ್ಟು ಮಾತ್ರ ಸರಿ? ಹೆಂಗೆ ಇಟ್ಕೊಳ್ಳೋದು ಇವಾಗ ಇದನ್ನು? ಎಷ್ಟು ದಪ್ಪ ಇದೆ ನೋಡಿ ಈ ಬಾಕ್ಸು. ನಂದೇನೋ ಸ್ಕೂಟಿ ಆಗಿದ್ದರೆ ಸರಿ ಹೋಗ್ತಾಯಿತ್ತು. ಹಿಂಗೆ ಹಿಡ್ಕೊಳ್ಳೋದ? ಆಗಲ್ಲ. ಹಿಂಗೆ ಹಿಡ್ಕೊಳ್ಳೋದ? ಆಗಲ್ಲ. ಉಲ್ಟಾ ಇಟ್ಕೊಳ್ಳೋಣ. ಸೊ ಹೆಂಗೆ ಇಟ್ಕೊಂಡ್ರು ಕೂಡ ಇದನ್ನು ಮಾತ್ರ ಇಟ್ಕೊಳ್ಳೋಕ್ಕಾಗ್ತಾಯಿಲ್ಲ. ಹೆಂಗೆ ಯಾವ ರೀತಿಯಲ್ಲಿ ಗಾಡಿ ಓಡಿಸೋದು ನಾನು? ಈ ಥರ ಮಾಡಿದ್ರೆ ಯಪ್ಪ ಏನು ಗುರು ಮಾಡೋದು? ಏನು 10-20 ರೂಪಾಯಿಗೆ? ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಆದರೆ ಏನು ಮಾಡೋದು? ಮೊದಲೇ ಡ್ಯೂಟಿಗಳು ಬೇರೆ ಇಲ್ಲ, ಇವ್ರು ಬೇರೆ ಈ ಥರ ಮಾಡ್ತಾವ್ರೆ. ಸೊ 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು, ಇನ್ನು 2 ಸೇಮೇ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಹಂಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಏನೇನು ಮಾಡ್ತಾರೋ ಏನೋ ಗುರು. ಇಲ್ಲ, ಅಲ್ಲಿ ಕಟ್ಟಬೇಕು, ಅದು ಜಾಯಿಂಟ್ ಮಾಡಿ. आपसे पहले दूसरा बुक किया था, ठीक है। तो मुस्लिम था, स्कूल में कैंसिल किया था। बस अभी क्या दूंगी? 2 रुपये कमाना, हमारा आदमी कमाना। ಅಲ್ಲಿ ಕಟ್ಟಿ ಅದ್ರಿಗೆ. ನೀವೇನಾದರೂ ಅಂದ್ಕೊಳ್ಳಿ ಸ್ನೇಹಿತರೆ, ನಾವು ಯಾವತ್ತೂ ಮುಸ್ಲಿಮ್ಸು, ಹಿಂದೂ, ಕ್ರಿಶ್ಚಿಯನ್ ಅಂತ ಅಂದ್ಬಿಟ್ಟು ಯಾವತ್ತೂ ಈ ಭೇದ ಭಾವನೆಗಳು ಇಟ್ಕೊಂಡಿಲ್ಲ. ಅಂಥದ್ರಲ್ಲಿ ಈ ಮಾತನ್ನು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಯಾಕಂತಂದರೆ ಒಂದು ಮುಸ್ಲಿಮ್ ಆಗಿದ್ದಾನೆ, ಅದಕ್ಕೆ ನಾನು ರೈಡ್ ಕ್ಯಾನ್ಸಲ್ ಮಾಡಿದೆ. ನಮ್ಮವ್ರು ದುಡೀಲಿ, ನಮ್ಮವ್ರು ತಿನ್ನಲಿ, ಮುಸ್ಲಿಮ್ ಅವ್ರಿಗೆ ಯಾಕೆ ಅಂತ ಅಂದ್ಬಿಟ್ಟು ಅಂತಿದ್ದಾರೆ. ನನಗಂತೂ ಈ ಮಾತು ಕೇಳಿ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಏನಕ್ಕಪ್ಪ ಇವ್ನು ರೈಡ್ ತಗೊಂಡೆ ಅಂತ ಅಂದ್ಬಿಟ್ಟು ಅನಿಸ್ತಾಯಿದೆ. ಇಂಥ ಕಚಡ ನನ್ನ ಮಗನಿಂದ, ಸಾರಿ ಈ ಮಾತು ಅನ್ನಬಾರ್ದು, ಬಟ್ ಇಂಥ ಕಚಡಗಳಿಂದನೇ ಈ ಆಕ್ರೋಶಗಳು, ದ್ವೇಷಗಳು, ಅವು ಇವು ಅಂತ ಅಂದ್ಬಿಟ್ಟು ಹುಟ್ಟು ಬರೋದು ಈಗ ಇಂಥವ್ರಿಂದಾನೆ. ನೋಡಿ, ಯಾವತ್ತೂ ನಾವು ಅವ್ರನ್ನ ಅದು ಜಾತಿ ಬಗ್ಗೆ ಯಾವತ್ತೂ ಅಂದ್ಕೊಂಡಿಲ್ಲ. ಅಣ್ಣ ತಮ್ಮಂದ್ರ ಥರ ಚೆನ್ನಾಗಿದ್ದೀವಿ. ನನಗೂ ಬೇಜಾನ್ ಜನ ಇದ್ದಾರೆ ಮುಸ್ಲಿಮ್ಸ್ ಅವರು. ಹುಡುಗಿರಾಗಿರಲಿ, ಹುಡುಗರಾಗಿರಲಿ, ಆತ್ಮೀಯರಾಗಿರ್ತಾರೆ, ತುಂಬ ಪ್ರೀತಿ ತೋರಿಸ್ತಾ ಇರ್ತಾರೆ. ಅಂಥವ್ರ ಬಗ್ಗೆ ಈ ಥರ ಮಾತಾಡೋದು ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಐ ಆಮ್ ಸಾರಿ, ನನ್ನ ಮಾತುಗಳಿಂದ ಯಾರಿಗಾದ್ರೂ ಬೇಜಾರಾಗಿರ್ಬೋದು. ಬಟ್ ಈ ಮಾತು ಅಂದಿದ್ದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಜಕ್ಕೂರು ಸರಿ ಆಯಿತು. ಏನು ಗುರು ಈ ಥರ ಮಾಡಿಬಿಟ್ರೆ ಹೆಂಗೆ ಗುರು ಉದ್ಧಾರ ಆಗೋದು? ಅಲ್ಲ ಗುರು, ಏನು 160 ರೂಪಾಯಿಗೆ 18 ಕಿಲೋಮೀಟ್ರ್ ಹೋಗಬೇಕು ಗುರು. 18 ಕಿಲೋಮೀಟ್ರ್ ಐತೆ.
ಇವಾಗ ಏನು ಪಾರ್ಸಲ್ ಬುಕ್ ಮಾಡಿದರೆ 200 ರೂಪಾಯಿ ಬರ್ತೈತಪ್ಪ, 20 ರೂಪಾಯಿ. ಆ 20 ರೂಪಾಯಿಗೆ ಈ ಥರ ಎಲ್ಲ ಮಾಡಬೇಕಾ? ಹೆಂಗೋ 50 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಆಮೇಲೆ ಏನೇನು ಮಾಡ್ತಾನೆ ನನಗೆ ಗೊತ್ತಿರೋ ಪ್ರಕಾರ ಇವನು ಮಾತ್ರ ಸಿಕ್ಕಾಪಟ್ಟೆ ಮಾತನ ಮೇಲೆ ನಿಗಾ ಇಲ್ಲ, ಏನು ಮಾತಾಡ್ತೀನಿ ಅಂತ ಗೊತ್ತಿಲ್ಲ ಅನಿಸುತ್ತೆ ಇವನಿಗೆ. ಆದರೂ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಅಂದರೆ ಏನು ಮಾಡೋದು, ಡ್ಯೂಟಿಗಳು ಬರ್ತಾಯಿಲ್ಲ. ಸೊ ಯಾವುದೋ ಒಂದು ತಗೊಂಡು ಹೋಗೋಣ. ಸೊ ಚಲೋ ಶುರು ಕರ್ತಾ ಹೇ. ನೋಡಿ, ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ದುಡಿಯೋದು 1 ರೂಪಾಯಿ ಬರಲಿ ಅಂತಾನೆ ಪ್ರತಿಯೊಬ್ಬರು ದುಡಿಯೋದು. ನೀವು 1 ರೂಪಾಯಿ ಮಿಕ್ಕಬೇಕು ಅಂತ ಅಂದ್ಬಿಟ್ಟು ಅನ್ಕೊತೀರ. ಹೇಳಬೇಕು ಅಂದರೆ ಕಮ್ಮಿ ಪ್ರೈಸ್ಗೆ ಕೊಡ್ತಾಯಿದೆ ಈ ರ್ಯಾಪಿಡೋ ಮತ್ತು ಊಬರಲ್ಲಿ ಎಲ್ಲ ಕಮ್ಮಿ ಪ್ರೈಸ್ಗೆ ಕೊಡ್ತಾಯಿದೆ. ಅದೇನಿದು ಪಾರ್ಸಲ್ ಇದ್ದರೆ ಪಾರ್ಸಲ್ ಬುಕ್ ಮಾಡಿ, ಪ್ಯಾಸೆಂಜರ್ ಇದ್ದರೆ ಪ್ಯಾಸೆಂಜರ್ ಬುಕ್ ಮಾಡಿ. ಯಾಕಂದರೆ ಪ್ಯಾಸೆಂಜರ್ಗೆ ನಮಗೆ 9 ರೂಪಾಯಿ ಹಂಗೆ ಕೊಡ್ತಾನೆ, ಬಟ್ ಪಾರ್ಸಲ್ಗೆ 12 ರೂಪಾಯಿ ಹತ್ರ ಕೊಡ್ತಾನೆ. ಸೊ ಅದಕ್ಕೋಸ್ಕರ ನಮಗೂ ಒಂದು 20 ರೂಪಾಯಿ ಲಾಭ ಇರುತ್ತೆ. ಸೊ ಅದಕ್ಕೆ ಅದೇ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಪ್ಯಾಸೆಂಜರ್ ಇದ್ದರೆ ಪ್ಯಾಸೆಂಜರೇ ಬುಕ್ ಮಾಡಿ, ಪಾರ್ಸಲ್ ಇದ್ದರೆ ಪಾರ್ಸಲ್ ಬುಕ್ ಮಾಡಿ. ಯಾರಿಗೂ ಹೊಟ್ಟೆ ಹೊಡಿಯೋಕ್ಕೆ ಹೋಗ್ಬೇಡಿ ದಯವಿಟ್ಟು.